ಏನು ಹೇಳಿ ಅಮ್ಮ, ಅದು ಯಾವಾಗಿಂದ ಪರಿಚಯ ಏನು ಅಂತ? ಇದು ನಾವು ಹುಟ್ಟಿದಾಗಿಂದನೂ ಇದು ನಮ್ಮ ಅಜ್ಜಿ ಅಲ್ಲಿ ನಮ್ಮೂರಿಂದ ಇಲ್ಲಿ ಕೊಟ್ಟಿದ್ರು. ಇವರು ನಮ್ಮ ಮದುವೆಲು ಎಲ್ಲ ಬಂದು ಗಂಡ ಹೆಂಡತಿ ಎಲ್ಲ ಮದುವೆ ಮಾಡಿಕೊಟ್ರು. ಇದು ಹಳೆ ಸಂಬಂಧ ನಮಗೆ ಆಗಿಂದನೂ, ಇವ್ರ ಕಾಲದಿಂದನೂ ಹಳೆ ಸಂಬಂಧ. ಇದು ನನ್ನ ಮಗಳು ಮದುವೆಯಲ್ಲಿ ಬಂದು ತೆಗೆಸಿದ ಫೋಟೋ. ಅದು ನಮಗೆ ಸೋದ್ರ ಮಾವ ಚೆನ್ನಮ್ಮಜ್ಜಿ ತಂದೆ ಮನೆ. ಅದು ಅವರು ತಮ್ಮನ ಹೆಂಡ್ತಿದ್ರು, ನೆನ್ನೆ ಹೋದ್ರು, ತಮ್ಮ ಸತ್ತೋದ್ರು. ಮತ್ತು ಈಗ ಅವರ ನಮ್ಮ ಇವು ಚೆನ್ನಮ್ಮವ್ರ ಅತ್ತೆ ಮಾವನ ಮಗಳು ಐತೆ ಅಲ್ಲಿ. ನಿಮಗೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಯಾವಾಗಲೂ ನಮ್ಮ ಮದುವೆಯಿಂದನೂ ನಮಗೆ ಇದು, ನಮ್ಮ ಮದುವೆಯಲ್ಲೇ ನಮ್ಮ ಇಬ್ಬರು ಬಂದು ಎಲ್ಲರೂ ನಮ್ಗೆ ಮದುವೆ ಮಾಡಿಕೊಟ್ಟಿದ್ರು. ಮತ್ತು ನಮ್ಮ ಮಕ್ಳು ಮದುವೆಲೆಲ್ಲ ಬಂದು ಹೋಗಿ ಮಾಡ್ಯವ್ರೆ. ಎಲ್ಲವಾಗಲೂ ನಾವು ಅವ್ರಗಳ ಮದುವೆಗೆಲ್ಲ ಮಕ್ಳ ಮದುವೆಗೆಲ್ಲ ಹೋಗಿ ಬಂದು ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರಳ್ಳಿ ಗ್ರಾಮದಲ್ಲಿ ಅವರು ಜನಿಸಿದ್ದು. ಅವರು ಮುತ್ತಿಗೆ ಹಿರಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಂಬಂಧಿಗಳನ್ನು ಹೊಂದಿದ್ದಾರೆ. ಅವರು ಬಾಲ್ಯದಲ್ಲಿ ಇದೇ ಗ್ರಾಮದಲ್ಲಿ ಶಾಲಾ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಅವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಸಂಬಂಧಿಕರು ಯಾವ ರೀತಿಯಾಗಿ ಅವ್ರ ಬಗ್ಗೆ ಅಭಿಪ್ರಾಯನ ಹಂಚ್ಕೊಳ್ತಾರೆ, ಅವರ ಬಾಲ್ಯ ಹೇಗಿತ್ತು, ಅವರು ಯಾವ ರೀತಿ ಬೆಳೆದಿದ್ರು, ಅವ್ರ ಮದುವೆ ಆಗಿದ್ದಂಥ ಸಂದರ್ಭ ಹೇಗಿತ್ತು, ಎಲ್ಲ ವಿಚಾರವನ್ನು ಮಾತಾಡ್ತಾ ಹೋಗ್ತೀನಿ. ಅಮ್ಮ ಹೇಳಿ, ಈಗ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ನಿಮಗೂ ಚೆನ್ನಮ್ಮನವ್ರಿಗೂ ಏನಾಗಬೇಕು ಮತ್ತು ಹೇಗಿತ್ತು ಅವ್ರ ಬಾಲ್ಯ? ಚಿಕ್ಕಮ್ಮ ಆಗಬೇಕು. ಆಮೇಲೆ ಅವ್ರ ಮದುವೆ ಆಗಿ ಆದಮೇಲೆ ನಮ್ಮನ್ನ ಕೊನೆಗೆ ಅಲ್ಲಿಂದ ಇಲ್ಲಿಗೆ ಕೊಟ್ಟರು. ಮತ್ತು ನಮ್ಮ ಅಜ್ಜಿರನ್ನ ಅಲ್ಲಿಗೆ ಇಲ್ಲಿಂದ ಒಂದು ಅಲ್ಲಿಗೆ ಕೊಟ್ಟು ಅರ್ಧನಳ್ಳಿಯಿಂದ ಇಲ್ಲಿಗೆ ಒಬ್ಬರನ್ನ ತಗೊಬಂದಿದ್ರು. ಅವ್ರ ಮಗಳು ನಮ್ಮ ಅಜ್ಜಿ ಮಗಳು ಇವರು. ಮತ್ತು ಇವರೆಲ್ಲರೂ ಅವ್ರ ತಮ್ಮಂದಿರೆಲ್ಲ ನಮಗೆ ಮಾವದಿರಾಗಬೇಕು. ಹೇಗೆ ಊರಿಗೆ ಬರ್ತಿದ್ರಾ ಚೆನ್ನಮ್ಮನವರು? ನಿಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಎಲ್ಲೇ ಫಂಕ್ಷನ್ನಲ್ಲಿ ನೋಡಿದ್ರು ನನ್ನ ಮಾತಾಡಿಸ್ತಿದ್ರು. ಯಾವಾಗಲೂ ನಾವು ಚಿಕ್ಕಂದಿಂದಲೂ ಅವ್ರ ಜೊತೆನೇ ಇದು ಮಾಡಿದಾರು. ಎಲ್ಲ ಎಲ್ಲಿ ಕಂಡ್ರು ಮಾತಾಡ್ಸೋರು. ಚೆನ್ನಾಗಿ ಇದ್ವಿ. ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡ್ತಿದ್ರು. ಕೊಡ್ತೀವಿ. ನಮ್ಮ ಮದುವೆಲೂ ಎಲ್ಲ ಅವರೇ ನಿಂತು, ಎಲ್ಲ ನನ್ನ ಮಗಳ ಮದುವೆಲಿ ಎಲ್ಲ ಬಂದು ಮದುವೆ ಆಗೋವರೆಗೂ ಪೂರ್ತಿ ಅಲ್ಲೇ ಇದ್ದು ಮದುವೆ ಮಾಡಿಕೊಟ್ಟು ಹೋದ್ರು. ಈಗ ಅವರು ನಿಧನರಾಗಿದ್ದಾರೆ. ಈಗ ನಿಮ್ಮೂರಿಂದ ಒಬ್ಬ ಮೇರು ವ್ಯಕ್ತಿ ದೇವೇಗೌಡರು ಅಂತ ಪ್ರಧಾನಿ ಆಗಿದ್ದಂಥವ್ರ ಮದುವೆಯಾಗಿ ಅಷ್ಟು ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಅವ್ರು ದೇವೇಗೌಡರು ಅಲ್ಲಿ ನಮಗೆ ಅರ್ಧನಹಳ್ಳಿಲಿ ಅಣ್ಣ ತಮ್ಮಂದರು. ನಮ್ಮ ತಂದೆ ಅವರು ಅಣ್ಣ ತಮ್ಮಂದರು ಇಬ್ಬರು ಅಷ್ಟು ಚೆನ್ನಾಗಿದ್ದರು. ಈಗ ಇನ್ನೊಬ್ಬರು ಚೆನ್ನಮ್ಮನವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಅಮ್ಮ ಹೇಳಿ, ಈಗ ಚೆನ್ನಮ್ಮನವ್ರ ನಿಧನ ಆಗಿದೆ, ನಿಮ್ಮ ಜೊತೆ ಎಲ್ಲ ಹೇಗೆ ಅವ್ರ ಸಂಬಂಧಿಕರಾಗಿದ್ದರು ಮತ್ತು ನಿಮ್ಮಲ್ಲಿ ಯಾವ ರೀತಿ ನೋಡ್ಕೊಳ್ತಿದ್ರು? ಚೆನ್ನಾಗಿ ನೋಡ್ಕೊಂಡ್ರೆ. ನಮ್ಮ ತಂದೆನೂ ಅವರು ಹಳೆಕೋಟೆಗೆ ಸ್ಕೂಲಿಗೆ ಹೋಗೋರು, ಎಲ್ಲ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡವ್ರೆ. ಇಲ್ಲಿ ಬಂದಾಗೆಲ್ಲ ನಿಮ್ಮನ್ನೆಲ್ಲ ಮಾತಾಡ್ಸೋರು. ನಾವು ಅಕ್ಕ ಆಗ್ಬೇಕು ಅವ್ರು, ನಾವು ಅಣ್ಣ ತಮ್ಮಂದಿರು. ನಮ್ಮ ತಂದೆ ಅವರು ಎಲ್ಲ ಜೊತೆಲಿ ಹಳೆಕೋಟೆಲ್ಲಿ ಓದಿದವರು. ಈಗ ಅವ್ರು ನಿಧನರಾಗಿದ್ದಾರೆ. ನೀವು ಅವ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೀರಾ? ಆಗಬೇಕು. ಈಗ ದೇವೇಗೌಡರು ಚೆನ್ನಮ್ಮ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮಾದರಿಯಾಗಿ ಬದುಕುವಂಥ ದಂಪತಿ. ಈಗ ನೀವು ಅವ್ರನ್ನ ನೋಡ್ದಂಗೆ ಏನು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀರಾ? ಅವರು ತುಂಬ ನಮ್ಮ ಊರಿಗೆಲ್ಲ ಮಾಡಿ ಇದು ಮಾಡಿ ಎಲ್ಲ ಮಾಡವ್ರೆ. ನಮ್ಮನ್ನು ಕಂಡ್ರು ಚೆನ್ನಾಗಿ ನೋಡ್ಕೊಳ್ಳೋರು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಬರ್ತಿದ್ರ? ಬರೋರು. ನಮ್ದು ಇಲ್ಲೊಂದು ಜಾತ್ರೆ ಅಂತ ಆಯ್ತದೆ, ಮುತ್ತಿಗೆಮ್ಮನ ಜಾತ್ರೆ ಅಂತ. ಬೆಳಗ್ಗೆ ಬಂದರೆ ಸಂಜೆವರೆಗೂ ಅವ್ರದ್ದೇ ಫಸ್ಟ್ ಪೂಜೆ. ಇಲ್ಲಿವರೆಗೂ ಅವ್ರದ್ದೇ ಫಸ್ಟ್ ಪೂಜೆ ಆಯ್ತಾಯಿತ್ತು. 2 ವರ್ಷದಿಂದ ಬಂದಿಲ್ವಾ? ಆಮೇಲೆ ಅವ್ರು ಮುಗಿದ್ಮೇಲೆ ನಮ್ಮ 5 ಹಳ್ಳಿನೂ ಮಾಡೋದು ಪೂಜೆನ. ಈಗ ಅವರೇ ಆ ದೇವಸ್ಥಾನ ಕಟ್ಸ್ಕೊಟ್ಟಿದ್ದು? ಅವರೇ ಕಟ್ಸ್ಕೊಟ್ಟಿದ್ದು ದೇವಸ್ಥಾನನ. ಒಂದು ಹಳೆ ಗುಡಿಸಲು ಥರ ಇತ್ತು, ಒಂದು ಕಲ್ಲು ದೇವಸ್ಥಾನನ. ಈಗ ಅವರೇ ದೊಡ್ಡದಾಗಿ ಮಾಡಿಕೊಟ್ರು. ದೇವೇಗೌಡರು ಒಂದು ಕಡೆ ರಾಜಕಾರಣ ಮಾಡಿದ್ರೆ, ಚೆನ್ನಮ್ಮನವರು ರಾಜಕಾರಣಕ್ಕೆ ಹೋಗದೇ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡಿದ್ರು ಅಂತ ಈ ಸುತ್ತಮುತ್ತ ಎಲ್ಲ ಜನ ಹೇಳ್ತಾರೆ. ಮತ್ತೆ ಇಲ್ಲಿ ಜಾತ್ರೆಗೆ ಬಂದು ಬಡ ಬಗ್ರಿಗೆಲ್ಲ ದುಡ್ಡು ಎಲ್ಲ ಕೊಟ್ಟು ಹೋಗೋರು. ನೋಡ್ಕೊಳ್ಳೋರು. ಈ ಮನೇನು ಈಗ ಒಂದು 5-6 ವರ್ಷದಲ್ಲಿ ಕಟ್ಕೊಟ್ರು ಇದನ್ನು, ಈ ಮನೇನು ಇದನ್ನ. ಈಗ ಅವರು ನಿಧನರಾಗಿರೋದು ಏನೋ ಯಾರಿಗೂ ಕೂಡ ಸಹಕಾರ ಸಿಗದಾರಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೌದು, ನಮಗೆಲ್ಲ ದುಃಖ ಆಗಿದೆ. ರಾತ್ರಿ ನಾನು ನೆನ್ನೆಯಿಂದ ಎಲ್ಲ ರಾತ್ರಿ ಅವರು 12 ಗಂಟೆವರೆಗೂ ನೋಡ್ದೋ ಟಿವಿನ. ಈಗಲೂ ನೋಡ್ಬಿಟ್ಟು ಬಂದು ಈ ಕಡೆಗೆ.
ಬರ್ತಾರೆ ಇಲ್ಲಿಗಲ್ವಾ? ತಗೋ. ಸರಿ. ಇದಿಷ್ಟು ಚೆನ್ನಮ್ಮನವರ ಸಂಬಂಧಿಕರ ಮಾತು. ಈ ಹಿಂದಿನಿಂದನೂ ಕೂಡ ದೇವೇಗೌಡರು ರಾಜಕೀಯದಲ್ಲಿ ಜನಗಳಿಗೆ ಅನುಕೂಲ ಮಾಡಿದ್ರೆ ಚೆನ್ನಮ್ಮನವರು ತಮ್ಮ ಸಂಬಂಧಿಕರಾಗಿರ್ಬೋದು, ಅವ್ರನ್ನ ನಂಬಿಕೊಂಡು ಹೋದಂಥ ಎಲ್ಲರಿಗೂ ಕೂಡ ಸಹಕಾರಿಯಾಗಿದ್ದರು. ನಮ್ಮ ಗ್ರಾಮಕ್ಕೂ ಕೂಡ ನಮ್ಮ ಸಂಬಂಧಿಕರು ಎಲ್ಲರಿಗೂ ಕೂಡ ಸಹಕಾರವನ್ನು ಮಾಡ್ತಿದ್ರು. ಈಗ ಅವ್ರನ್ನ ಕಳೆದುಕೊಂಡು ನಾವು ಕೂಡ ಅನಾಥರಾಗಿದ್ದೇವೆ ಎಂಬಂಥ ಭಾವನೆಯನ್ನು ಹಾಸನದ ಹೊಳೆನರಸೀಪುರದ ಮುತ್ತಿಗೆ ಹಿರಳ್ಳಿ ಗ್ರಾಮದಲ್ಲಿ ಅವರ ಸಂಬಂಧಿಕರು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.